ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಯಾವಾಗೂ ಮನೇಲಿ ಪೂರಿ ಮಾಡಿದಾಗ ಒಂದೇ ಥರ ಆಲೂಗಡ್ಡೆ ಸಾಗು ಆಗಿರ್ಬೋದು, ಚಟ್ನಿ ಆಗಿರ್ಬೋದು ಮಾಡಿದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಥರ ಬಟಾಣಿನೂ ಆಲೂಗಡ್ಡೆ ಹಾಕಿ ಒಂದು ಕುರ್ಮಾ ರೆಸಿಪಿ ತೋರಿಸ್ಕೊಡ್ತೀನಿ. ಪೂರಿಗಂತೂ ಅಲ್ಟಿಮೇಟಾಗಿ ಸಖತ್ತಾಗಿರುತ್ತೆ. ಖಂಡಿತ ಟೇಸ್ಟ್ ನೀವು ಮಾಡದೆ ಕಳೆದೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಮತ್ತು 1 ಟೇಬಲ್ ಸ್ಪೂನ್ ಸೋಂಕಾಳು, ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಅಷ್ಟಿರೋದಿಲ್ಲ, ಅದಕ್ಕೋಸ್ಕರ 4 ಹಾಕ್ಕೊಂಡಿದ್ದೀನಿ. ಚಿಕ್ಕದಾದರೆ ಒಂದು 3 ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಹಾಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಗ್ಗರಣೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಫಸ್ಟೇ ಇದನ್ನು ಕುಕ್ಕರಲ್ಲಿ 2 ದೊಡ್ಡ ಸೈಜ್ ಆಲೂಗಡ್ಡೆ, ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಹಾಕಿ ಕುಕ್ಕರಲ್ಲಿ ಒಂದು 2 ವಿಸಲ್ ಬಿಟ್ಟು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ, ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸೋಂಕಾಳು ಒಂದು 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದೇ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಹಾಗೆ ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಚೇಂಜ್ ಆಗಬೇಕು ಕಲರು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಆಲೂಗಡ್ಡೆ ಸಾಗು ಮಾಡಿರ್ತೀರ ಅಥವಾ ಆಲೂಗಡ್ಡೆ ಪಲ್ಯ ಮಾಡಿರ್ತೀರ, ಆಲೂಗಡ್ಡೆ ಗ್ರೇವಿ ಥರ ಮಾಡಿರ್ತೀರ, ಅದೇ ಈ ಥರ ಕುರ್ಮಾ ಥರ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾನು ಕೂಡ ತೋರಿಸ್ಕೊಟ್ಟಿದ್ದೀನಿ ಎಷ್ಟೊಂದು ವೆರೈಟಿ ಪೂರಿಗೆ ಅಂತಲೇ. ಸೊ ಅದು ಕೂಡ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಆದರೆ ಇದು ಮಾತ್ರ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸೈಜು, ಚಿಕ್ಕದಾದರೆ 2 ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಹಾಕ್ಕೊಳ್ಳಿ. ಹುಳಿ ಟೊಮೊಟೊ, ಫಾರಮ್ ಟೊಮೊಟೊ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ಖಾರದ ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಲೇಬೇಕು. ನೀವು ಯೂಸ್ ಮಾಡ್ದೇನೆ ನಿಮಗೆ ಒರಿಜಿನಲ್ ಟೇಸ್ಟ್ ಬರೋದು. ಅದಕ್ಕೆ ನಾನು ಜಾಸ್ತಿ ನಿಮಗೆ ತೋರಿಸಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸೇ ತೋರಿಸಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋವಾಗನೇ ಇದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕ್ಕೊತೀನಿ. ಇದು ಪೂರ್ತಿ ನಮಗೆ ಗೊಜ್ಜು ಥರ ಆಗಿಬಿಡ್ಬೇಕು. ಸೊ ಇವಾಗ ನಾರ್ಮಲಾಗಿ ಟೊಮೊಟೊ ಗೊಜ್ಜು ಆಗುತ್ತಲ್ವ, ಆ ಥರ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಬೇಕು. ಆ ಥರ ಗೊಜ್ಜು ಥರ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಇದು ಚೆನ್ನಾಗಿ ಕುಕ್ ಆಗುತ್ತೆ, ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಆವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಈ ಪೇಸ್ಟ್ ಕ್ವಾಂಟಿಟಿ ಬಂದ್ಬಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ಇರಬೇಕು. ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದರೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳಿದಿರುತ್ತಲ್ಲ, ಅದಕ್ಕೂ ನೀರು ಹಾಕಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಚೆಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಉಪ್ಪು ಕಡಿಮೆ ಆದರೆ ಮತ್ತೆ ಕೂಡ ಹಾಕ್ಕೊಬೋದು. ಯಾಕಂದರೆ ನೀವು ಬೈ ಚಾನ್ಸ್ ಗೊತ್ತಿಲ್ಲದಿರೋ ಆಲೂಗಡ್ಡೆ ಬೇಯಿಸೋವಾಗ ಕೆಲವರು ಉಪ್ಪೆಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾರೆ. ಸೊ ಆ ಥರ ಏನಾದರೂ ಗೊತ್ತಿದ್ದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಬೇಕು. ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಕೊಡಿ. ಪೂರ್ತಿ ಕಂಪ್ಲೀಟಾಗಿ ನಮಗೆ ಕುರ್ಮಾ ರೆಡಿ ಆಗಬೇಕು. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಈ ಥರ ಗಟ್ಟಿನೂ ಆಗಿಲ್ಲ, ಈ ಥರ ತೆಳ್ಳಗೂ ಆಗಿಲ್ಲ, ಕರೆಕ್ಟಾಗಿ ಬಂದು ಎಣ್ಣೆ ಎಲ್ಲ ರಿಲೀಸ್ ಆಗಿದೆ. ಇವಾಗ ನಾವೇನು ಬೇಯಿಸಿಟ್ಟಿದ್ರಲ್ಲ ಆಲೂಗಡ್ಡೆ ಬಟಾಣಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಬೈ ಚಾನ್ಸ್ ಬಟಾಣಿ ಇಲ್ಲ ಬೇರೆ ಆಲೂಗಡ್ಡೆಲಿ ಮಾಡ್ಬೋದು ಅಂದರೆ ಮಾಡ್ಬೋದು, ಆರಾಮಾಗಿ ಆಲೂಗಡ್ಡೆಲೇ ಮಾಡ್ಕೊಬೋದು. ಅಥವಾ ನಿಮ್ಮ ಹತ್ರ ಫ್ರೋಝನ್ ಬಟಾಣಿ ಇದ್ದರೆ ನೀವು ಬಟಾಣಿನ ಯಾವಾಗ ಹಾಕ್ತೀರಾ ಅಂದರೆ ಈರುಳ್ಳಿ ಫ್ರೈ ಮಾಡ್ತೀರಲ್ಲ, ಟೊಮೊಟೊ ಇರಲ್ಲ, ಆವಾಗ ನೀವು ಫ್ರೋಝನ್ ಬಟಾಣಿ ಹಾಕಿ ಫ್ರೈ ಮಾಡ್ಕೊಬೋದು. ಅಥವಾ ಬೇರೆ ಆಲೂಗಡ್ಡೆಲ್ಲೂ ಮಾಡ್ಕೋಬೋದು, ಕಾಲಿಫ್ಲವರಲ್ಲಿ ಮಾಡ್ಕೋಬೋದು, ಸೋಯಾ ಚಂಕ್ಸಲ್ಲಿ ಮಾಡ್ಕೋಬೋದು, ಮಿಕ್ಸ್ ತರಕಾರಿಯಲ್ಲಿ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲೂ ಮಾಡ್ಕೊಬೋದು. ಆದರೆ ಹೈಲೈಟ್ ಏನಂದರೆ ಆಲೂಗಡ್ಡೆನಲ್ಲಿ ಮಾಡಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಈ ಆಲೂಗಡ್ಡೆ ಬಟಾಣಿ ಹಾಕಿದ ಮೇಲೆ ಒಂದು 2 ನಿಮಿಷ ಮಾತ್ರ ಬಿಟ್ಟಿದ್ದೆ. ಆನಂತರ ಇವಾಗ ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ಕೊತೀನಿ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ನೀವು ಪೂರಿಗೆ ತಿನ್ನಬೇಕಂತೇನಿಲ್ಲ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ಕೆಲವರು ಇಡ್ಲಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ರೈಸ್ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಕುರ್ಮಾ ಟೈಪ್ ಮಾಡಿರೋದಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಖಂಡಿತ ನೀವು ಮನೇಲಿ ಯಾವಾಗ ಒಂದೇ ಥರ ಮಾಡ್ತಾಯಿದ್ರೆ ಏನಾದರೂ ಚೇಂಜ್ ಬೇಕಂದರೆ, ಅಥವಾ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಳಿಗೆ ಇಷ್ಟ ಆಗೋ ಥರ ಏನಾದರೂ ಮಾಡಬೇಕಂದ್ರೆ ಈ ಥರ ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.